ಮತ್ತೊಂದು ಕಡೆ ಅಣ್ತಮ್ಮಾಸ್ ಗೇಮ್ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ರಾಹುಲ್ ಭೇಟಿಗೆ ದಿಲ್ಲಿಯಲ್ಲಿ ಡಿಕೆ ಬ್ರದರ್ಸ್ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ದೆಹಲಿಯಲ್ಲೇ ಸದ್ಯಕ್ಕೆ ಠಿಕಾಣಿಯನ್ನ ಹೂಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಇನ್ನು ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದಾರೆ ಡಿಕೆಶಿ ಅವರು, ಅದೆಲ್ಲರಿಗೂ ಕೂಡ ಗೊತ್ತಿದೆ. ಹಾಗಾಗಿ ಹೊಸ ಗೇಮ್ ಪ್ಲಾನ್ ಅನ್ನ ಮಾಡಲಿಕ್ಕೆ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ. ರಾಹುಲ್ ಭೇಟಿಗೆ ದಿಲ್ಲಿಯಲ್ಲಿ ಡಿಕೆ ಬ್ರದರ್ಸ್ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ದೆಹಲಿಯಲ್ಲೇ ಠಿಕಾಣಿಯನ್ನ ಹೂಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟು ಡಿಕೆಶಿ ಗೇಮ್ ಪ್ಲಾನ್. ನೆನ್ನೆ ಮಲ್ಲಿಕಾರ್ಜುನ ಖರ್ಗೆಯ ಜೊತೆ 45 ನಿಮಿಷ ಚರ್ಚೆ ಮಾಡಿದ್ದಾರೆ ಬರೋಬ್ಬರಿ. ಈ ಒಂದು 45 ನಿಮಿಷದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿರ್ತಾರೆ. ಸದ್ಯಕ್ಕೆ ಕುತೂಹಲ ಕೆರಳಿಸಿದ ಡಿಕೆಶಿ ಮತ್ತು ಎಐಸಿಸಿ ಅಧ್ಯಕ್ಷರ ಭೇಟಿ. ನಾಯಕತ್ವ ಫೈಟ್. ಅಣ್ತಮ್ಮಾಸ್ ಗೇಮ್ ಪ್ಲಾನ್ ಮಾಡ್ತಾ ಇದ್ದಾರೆ. ಸಂಪುಟ ವಿಸ್ತರಣೆಗೆ ಸಿಎಂ ಸಿದ್ದರಾಮಯ್ಯ ಮತ್ತೊಂದು ಕಡೆ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ. ಅಧಿಕಾರ ಹಂಚಿಕೆಗೆ ಡಿಕೆ ಬ್ರದರ್ಸ್ ಪಟ್ಟು. ರಾಹುಲ್ ಭೇಟಿಗೆ ಸಮಯವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೇಳಿದ್ದಾರೆ. ಆದ್ರೆ ಈಗ ಸದ್ಯಕ್ಕೆ ರಾಹುಲ್ ಭೇಟಿಗೆ ಸಮಯ ಕೂಡ ಕೊಟ್ಟಿಲ್ಲ. ಅಧಿಕಾರ ಹಂಚಿಕೆಯ ಸಂಬಂಧ ರಾಹುಲ್ ಜೊತೆ ಚರ್ಚೆಯನ್ನ ಮಾಡಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಒಪ್ಪಂದದ ಪ್ರಕಾರ ಸಿಎಂ ಸ್ಥಾನಕ್ಕೆ ಡಿಕೆಶಿ ಬೇಡಿಕೆ ಇಡ್ತಾ ಇದ್ದಾರಾ? ಹಾಗಾದ್ರೆ ಒಪ್ಪಂದ ಆಗಿದೆ ಅಂತ ಹೇಳಲಾಗ್ತಾ ಇದೆ. 2.5 ವರ್ಷ ಸಿಎಂ ಸಿದ್ದರಾಮಯ್ಯ ಅವರು, ಇನ್ನು 2.5 ವರ್ಷ ಡಿಕೆ ಶಿವಕುಮಾರ್ ಅಂತ ಒಪ್ಪಂದ ಆಗಿದೆ ಅಂತ ಬಿಜೆಪಿಯಲ್ಲೂ ಕೂಡ ಈ ಒಂದು ವಿಚಾರ ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ನಲ್ಲೂ ಕೂಡ ಈ ಒಂದು ವಿಚಾರ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಈ ಒಂದು ವಿಚಾರವನ್ನ ಮಾತನಾಡಿದ್ರ ಅನ್ನೋದು ಕೂಡ ಸದ್ಯಕ್ಕಿರುವಂತಹ ಪ್ರಶ್ನೆ. ಇಂದು ರಾಹುಲ್ ಗಾಂಧಿ ಜೊತೆ ಫೈನಲ್ ಮಾತುಕತೆ ಇರುತ್ತೆ. ಏಕೆಂತಂದ್ರೆ ಈಗ ಆಲ್ರೆಡಿ ಖರ್ಗೆ ಅವರ ಜೊತೆ 45 ನಿಮಿಷ ಮಾತನಾಡಿದ್ದಾರೆ. ಇವತ್ತು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡುವ ಸಾಧ್ಯತೆ ಕೂಡ ಇದೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ವಾಡ. ದೀಪಾ, ವೆರಿ ಗುಡ್ ಮಾರ್ನಿಂಗ್. ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ 45 ನಿಮಿಷ ಡಿಕೆ ಶಿವಕುಮಾರ್ ಅವರು ಚರ್ಚೆ ಮಾಡಿದ್ದಾರೆ. ಹಾಗಾದ್ರೆ ಡಿಕೆಶಿ ಮತ್ತು ಎಐಸಿಸಿ ಅಧ್ಯಕ್ಷರ ಮಾತುಕತೆಯ ಸಂದರ್ಭದಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆ ಆಗಿರಬಹುದು? ಮುಖ್ಯವಾಗಿ ಈ ಒಂದು ಅಧಿಕಾರ ಹಂಚಿಕೆಯ ವಿಚಾರವಾಗಿ ಚರ್ಚೆ ಮಾಡಿದ್ರ, ಜೊತೆಗೆ ಒಂದು ಸಂಪುಟ ಪುನರಚನೆಯ ವಿಚಾರವಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಒಂದು ವಿಚಾರವಾಗಿ ಚರ್ಚೆ ಮಾಡಿದ್ರ? ಸಾಹಿತ್ಯ ನಾಯಕರುಗಳ ಎಸ್ಪೆಷಲಿ ಸಿಎಂ ಡಿಸಿಎಂ ಅವರ ದೆಹಲಿ ಭೇಟಿ ಈಗ ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದದ್ದಿದೆ. ಯಾಕಂದ್ರೆ ನವೆಂಬರ್ ಕ್ರಾಂತಿ ಅನ್ನುವಂತಹದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಏನೇ ಆದ್ರೂ ಕೂಡ ಅದನ್ನ ನವೆಂಬರ್ ಒಳಗಡೆನೆ ಮುಗಿಸ್ಬೇಕು, ಇದಕ್ಕೊಂದು ತಿಲಾಂಜಲಿ ಇಡ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಆಪ್ತರ ಜೊತೆ ಮಾತುಕತೆಯನ್ನ ನಡೆಸಿದ್ರು. ಆ ನಿಟ್ಟಿನಲ್ಲೇ ಅವರು ದೆಹಲಿಗೆ ಹೋಗಿದ್ದಂತಹದ್ದು. ಅಂದ್ರೆ ಕಪಿಲ್ ಸಿಬಲ್ ಅವರ ಪುಸ್ತಕ ಬಿಡುಗಡೆ ಆದ್ರೂ ಕೂಡ ಇವೆಲ್ಲವನ್ನೂ ಕೂಡ ಇತ್ಯರ್ಥ ಮಾಡ್ಕೊಂಡೇ ಬರ್ಬೇಕು ಅನ್ನುವಂತಹದ್ದನ್ನ ಹೋಗಿದ್ರು. ಸಿಎಂ ಕೂಡ ರಾಹುಲ್ ಗಾಂಧಿ ಸೇರಿದಂತೆ ಅನೇಕರನ್ನ ಭೇಟಿ ಆದ್ರು. ಇದರ ಜೊತೆಗೆ ಡಿಕೆ ಶಿವಕುಮಾರ್ ಅವರು ಕೂಡ ಒಂದು ರೀತಿಯಾದಂತಹ ಕಸರತ್ತನ್ನ ಮುಂದುವರೆಸಿದ್ದಾರೆ. ನಿನ್ನೆ ಸುಮಾರು ಹೊತ್ತು, ಅಂದ್ರೆ ಸರಿಸುಮಾರು 45 ನಿಮಿಷಗಳ ಕಾಲ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಮಾತುಕತೆ ಮಾಡಿದ್ದಾರೆ. ಮಾತುಕತೆ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ರಾಹುಲ್ ಗಾಂಧಿ ಸಮಯವನ್ನು ಕೇಳಿದ್ದಾರೆ. ಶತಾಯ ತಮಗೆ ಸಿಎಂ ಸ್ಥಾನ ಬೇಕೇ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಬೇಡಿಕೆಯನ್ನ ಅವರ ಮುಂದೆ ಪದೇ ಪದೇ ಇಡ್ತಾ ಇರುವಂತಹದ್ದು. ಯಾಕಂದ್ರೆ ಪಕ್ಷಕ್ಕಾಗಿ ನಾನು ಶ್ರಮಿಸಿದ್ದೇನೆ, ಸಿದ್ದರಾಮಯ್ಯ ಅವರ ಜೊತೆಗೆ ನನ್ನ ಕೂಡ ಶ್ರಮ ಇದೆ, ಹಾಗಾಗಿ 136 ಸ್ಥಾನ ಬಂದಿದ್ದು ಅನ್ನುವಂತಹದ್ದು ಅವರ ವಾದ. ಒಂದು ಅಂದ್ರೆ ಸಚಿವ ಸಂಪುಟ ವಿಸ್ತರಣೆ ಅನ್ನುವಂತಹದ್ದು ಅಥವಾ ಪುನರ್ರಚನೆ ಅನ್ನುವಂತಹದ್ದು ಏನಿದೆ, ಅದರ ಬೆನ್ನಲ್ಲೇ ಇದೀಗ ಡಿಕೆ ಶಿವಕುಮಾರ್ ಎಐಸಿಸಿ ಏನು ಅಧ್ಯಕ್ಷರನ್ನ ಭೇಟಿಯಾಗಿದ್ದಂತಹದ್ದು ಕುತೂಹಲವನ್ನಂತೂ ಮೂಡಿಸಿದೆ. ಆದ್ರೆ ಇವತ್ತು ರಾಹುಲ್ ಗಾಂಧಿ ಅವರು ಏನಾದ್ರೂ ಸಮಯ ಕೊಟ್ಟಿದ್ದೇ ಆಗಿದ್ದಲ್ಲಿ ಒಂದು ಸ್ಪಷ್ಟ ಚಿತ್ರಣ ಅಂತೂ ಈಚೆ ಬರುತ್ತೆ. ಒಂದು ಮುಂದುವರಿಸುವಂತಹ ವಿಚಾರವಾಗಿ ಮತ್ತೊಂದು ಸಭೆ ಕರಿತೀವಿ ಅನ್ನುವಂತಹದನ್ನ ರಾಹುಲ್ ಗಾಂಧಿ ಹೇಳಬಹುದು, ಅಥವಾ ಯಥಾಸ್ಥಿತಿ ಮುಂದುವರಿಸಿಕೊಂಡೋಗಿ ಗೊಂದಲ ಬೇಡ ಅನ್ನುವಂತಹ ಒಂದು ಸಲಹೆಯನ್ನ ಕೊಡಬಹುದು. ಆದ್ರೆ ಇವತ್ತಿನ ರಾಹುಲ್ ಗಾಂಧಿ ಭೇಟಿ ಕೂಡ ತೀವ್ರ ಕುತೂಹಲ. ಇಡೀ ರಾಜಕಾರಣದ ಏನು ದೆಹಲಿಯತ್ತ ಇಡೀ ರಾಜಕೀಯ ನಾಯಕರ ಒಂದು ರೀತಿಯಾದಂತಹ ಚಿತ್ತ ಹರಿಸಿರುವಂತಹದ್ದು. ಹಾಗಾಗಿ ಸಹಜವಾಗಿ ದೆಹಲಿ ಒಂದಿಷ್ಟು ಬೆಳವಣಿಗೆಗಳು ರಾಜ್ಯ ರಾಜಕಾರಣದ ಮೇಲೆ ಪರಿಣಾಮ ಅಂತೂ ಬೀರ್ತಿದೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.